ಮಾತಾಡ್ಬೋದು ಸರ್. ಸಮಯ ಒಳಗಡೆ ಹಾಕಿ ಬಿಟ್ಟೆ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಕೆ ಗುಣಶೇಖರ್ ಅಂತ. ಶ್ರೀ ಮುತ್ತುಮಾರಿಯಮ್ಮ ಟೆಂಪಲ್ ದೇವಸ್ಥಾನದ ನಾನು ಒಬ್ಬ ಟ್ರಸ್ಟಿ. ನಮ್ಮ ದೇವಸ್ಥಾನ ಸುಮಾರು 42 ವರ್ಷದ ಕಾಲದಿಂದ ಈ ದೇವಸ್ಥಾನ ಸಣ್ಣದಾಗಿತ್ತು. ಇಷ್ಟು ಮಟ್ಟಿಗೆ ಮಾಡಿದ್ವಿ. ನಮ್ಮ ದೇವಸ್ಥಾನದ ಇದು 21ನೇ ವರ್ಷದ ಕರಗ ಮಹೋತ್ಸವ. ಈ ಕರಗ ಮಹೋತ್ಸವ 5 ದಿನ. ಗುರುವಾರ ಶಕ್ತಿ ಕರಗ ಮತ್ತು ಮೆರವಣಿಗೆ ಆಯಿತು. ಶುಕ್ರವಾರ ಕೆಂಡ ದುಡಿಯೋ ಕಾರ್ಯಕ್ರಮ ಆಯಿತು. ನೆನ್ನೆ ಶನಿವಾರ ಅನ್ನದಾನ ಕಾರ್ಯಕ್ರಮ ಆಯಿತು. ಇವತ್ತು ಶ್ರೀ ಮುತ್ತುಮಾರಿಯಮ್ಮ ದೇವಿ ಮೆರವಣಿಗೆ ಬರುತ್ತೆ. ಅದೇ ರೀತಿ ನೆನ್ನೆ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿಸಿದ್ರು. ಅದಕ್ಕೆ ಮೊದಲನೇ ಬಹುಮಾನ ಚಿನ್ನದ ನಾಣ್ಯ, ಕಕ್ಷೆಯಲ್ಲಿ ಸಮಾಧಾನ ಪೂರೈಸೋ ಒಂದು 10 ಜನಕ್ಕೆ ಅದಕ್ಕೆ ಬೆಳ್ಳಿ ನಾಣ್ಯ, ಅದಿಲ್ಲದೆ ಒಂದು 20 ಜನಕ್ಕೆ ಎಲ್ಲರಿಗೂ ಒಂದು ಪ್ರೈಸಸ್ ಮಾಡಿದ್ವಿ. ಅದು ಇವತ್ತು ವಿತರಣೆ ಆಗುತ್ತೆ. ಅದೇ ರೀತಿ ಯುವಕ ತಂಡದವರಿಗೆ ಉರಿ ಹೊಡೆಯೋ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ವಿ. ಅದು ಇನ್ನೂ ನಡಿಬೇಕು. ಇದಾಗಿದೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು ಗಣ್ಯ ವ್ಯಕ್ತಿಗಳು? ಅದ್ರ ಬಗ್ಗೆ ಸುರೇಶ್ ಕುಮಾರ್, ಈ ಕ್ಷೇತ್ರದ ನಮ್ಮ MLA ಆದ ಸುರೇಶ್ ಕುಮಾರ್ ಸಾಹೇಬರು ಬಂದಿದ್ದರು. ಎಕ್ಸ್ ಮೇಯರ್ ಶ್ರೀಮತಿ ಜಿ ಪದ್ಮಾವತಿ ಅವರು ಬಂದಿದ್ದರು. BTS ನಾಗರಾಜ್ ಕಾರ್ಪೊರೇಟರ್ ಅವರು ಬಂದಿದ್ದರು. ಮತ್ತು ಗಣ್ಯ ವ್ಯಕ್ತಿಗಳು ಹೆಚ್ಚಿನ ಮಾತನಾಡಿದರು. ಈ ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ 1991ರಲ್ಲಿ ಈ ಸ್ಥಳವನ್ನು ಪರ್ಚೇಸ್ ಮಾಡಲು H. ಶಬೀರ್ ಬಾಷಾ ಅಂದರೆ ಲಾಯರು, BA-LLB, P. ಅಮೀರ್ ಅಧ್ಯಕ್ಷರಿರಲಿಲ್ಲ. ಅವರ ದೊಡ್ಡ ಮಗ P. ಅಮೀರ್ ಅವರ ದೊಡ್ಡ ಮಗ ಶಾಮೀರ್ ಬಾಷಾನವರು ಅವರು ಫೈನಾನ್ಸ್ ಮಾಡಿ ಈ ದೇವಸ್ಥಾನವನ್ನು ಕೊಂಡ್ಕೊಳ್ಳೋದಕ್ಕೆ ಹಣವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಈ ಸ್ಥಳವನ್ನು ಕೊಂಡ್ಕೊಳ್ಳೋದಕ್ಕೆ A. ಗೋವಿಂದ ಸ್ವಾಮಿ ರೆಡ್ಡಿ ಮತ್ತು ಅವರ ಅಣ್ಣ ಆದಿ ಅಣ್ಣ ಮತ್ತು ಅವರು ಸ್ನೇಹಿತರು ಇವರೆಲ್ಲ ಕೊಟ್ಟು ಈ ಸ್ಥಳವನ್ನು ಫೈನಾನ್ಸ್ ಕೊಟ್ಟು ಫಸ್ಟ್ ಕೊಂಡ್ಕೊಂಡಿದ್ವಿ. GP ಹೋಲ್ಡ್ರು ಅವರೇ. ಆದ್ದರಿಂದ ಈಗ ನೀವು ಕೇಳಿದ್ರಲ್ಲ, ಅವ್ರಿಗೆ ಮುಸ್ಲಿಮೇ ಇರಬೇಕಂತ ಕಾರಣ ಪೌಂಡ್ರು ಅವರಿಬ್ಬರೇ. ಆದ್ದರಿಂದ ನಾವು ಅವ್ರನ್ನ ಬಿಡಬಾರ್ದು ಅನ್ನೋದಕ್ಕೆ ಉದ್ದೇಶ. ಅವರೊಬ್ಬರು ಬಿಟ್ಟರು ಮತ್ತು ಎಲ್ಲ ನಾವೆಲ್ಲ ಹಿಂದುಗಡೆ ಇರೋದು. ಅವರೊಬ್ಬರು ಮಾತ್ರ ಅದು ಹಂಗೆ ಇರಬೇಕು. ಯಾಕಂದರೆ ಇಷ್ಟು ಮಟ್ಟಿಗೆ ಬೆಳೆದ್ವಿ ಅಂದ್ರೆ ಅವ್ರನ್ನ ಕೈ ಬಿಡಬಾರ್ದು. ಅದನ್ನು ಉದ್ದೇಶ ದೇವರು ನಮಗೂ ಒಂದು ಒಳ್ಳೇದು ಮಾಡಬೇಕು, ಎಲ್ಲರಿಗೂ ಊರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಇಟ್ಕೊಂಡ್ರೆ ಮಾಡ್ತಾಯಿದ್ವಿ. ನಮಗೆ ಯಾರು ಬೈಪೋಟ್ ಏನಿಲ್ಲ, ಇವಾಗ ಏನಿಲ್ಲ. ಧನ್ಯವಾದ. ಅಷ್ಟೇ, ಇವ್ರ ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಮುಂದೆ ನಿಂತಿರೋರಿಗೆಲ್ಲರಿಗೂ ದೇವರ ಆರೋಗ್ಯ ಕೊಡಬೇಕು, ಎಲ್ಲರನ್ನೂ ನೋಡ್ಕೋಬೇಕು. ಅಷ್ಟೇ ನಾವು ಬೇಡ್ಕೊತೀವಿ. ನಮ್ಗೆ ಹಣ ಆಸ್ತಿ ಏನು ಬೇಡ, ಊರಿಗೊಂದು ದೇವಸ್ಥಾನ ಅಂತ ಮುಂದಕ್ಕೆ ಹೊರಿಬೇಕು. ಅದೊಂದು ನಮಗೆ ಕಲ್ಪನೆ ಮಾಡಿಕೊಡ್ಬೇಕು ಸರ್. ನೀವು ಈ ದೇವಸ್ಥಾನದ ಅಧ್ಯಕ್ಷರಾಗಿದ್ದೀರಾ. ಮತ್ತು ಅದೇ ಇದರಲ್ಲಿ ಇವತ್ತು ಯಾವ್ಯಾವ ರೀತಿ ಏನೇನು ಕಾರ್ಯಕ್ರಮ ನಡೀತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಇವತ್ತು ಕಾರ್ಯಕ್ರಮ ಅದೇ ಊರ ಮೇಲ್ಗಡೆಗೆ ಇರೋದು. ಊರು ಅಮ್ಮನ ಕರ್ಕೊಂಡು ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡು ಬರ್ತೀವಿ. ಬಂದ್ಬಿಟ್ಟು ಅದರಲ್ಲಿ ತಮಟೆ ಅದು ಇದು ಇರುತ್ತೆ. ಎಲ್ಲರೂ ಹುಡುಗರು ಡ್ಯಾನ್ಸ್ ಆಡ್ತಾರೆ. ಎಲ್ಲರೂ ಸೇರ್ ಮಾಡ್ತೀವಿ. ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರ್ ಮಾಡ್ತೀವಿ. ಬೇರೆ ಏನು ತೊಂದರೆ ಇಲ್ಲ. ಇದರಲ್ಲಿ ಜಾತಿ ಧರ್ಮ ಅದೆಲ್ಲ ಏನಿಲ್ವಲ್ಲ? ಜಾತಿ ಧರ್ಮ ಏನಿಲ್ಲ, ಎಲ್ಲರೂ ಸೇರಿ ಮಾಡ್ತೀವಿ. ನಾವೆಲ್ಲ ಒಂದೇ ಅನ್ನೋ ನಾವೆಲ್ಲ ಒಂದೇ. ನಾವು ಇಲ್ಲಿ ಎಲ್ಲ ಅದೇ ಥರ ಇದ್ದೀವಿ. ನಾವು ಅಣ್ಣ ತಮ್ಮಂದಿರ್ತಾರ. ಅವ್ರು ನಮ್ಮ ಇದಕ್ಕೆ ಬರ್ತಾರೆ, ನಾವು ಅವ್ರ ಇದಕ್ಕೆ ಹೋಗ್ತೀವಿ. ಹಂಗೆ ನಾವು ಇಲ್ಲಿ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಎಲ್ಲ ಸೇರಿ ನಡೆಸ್ತಾ ಇದ್ದೀವಿ. ಒಂದು ನಿಮಿಷ. ಈ ದೇವಸ್ಥಾನದ ಅಧ್ಯಕ್ಷರಾಗಿ P. ಅಮೀರ್ ಅನ್ನೋರು ಸುಮಾರು 40 ವರ್ಷ ಇದ್ದರು. ಅವರು 1/1/2022 ತೀರ್ಕೊಂಡ್ರು.
ಅವ್ರು ಇರುವಾಗಲೇ ಇದು ಕುಂಭಾಭಿಷೇಕ ನಡೀಬೇಕಾಗಿತ್ತು. ಅವರು ಮಾಡೋಕ್ಕೆ ಸಾಧ್ಯವಿಲ್ಲ. ಅವ್ರು ಎಷ್ಟೋ ಪ್ರಯತ್ನ ಪಟ್ಟರು. ಅವರು 80 ವಯಸ್ಸು ಮೇಲೆ ಆಗಿರೋದ್ರಿಂದ ಅವರು ನಿರ್ಧಾರ ಆದರು. ಈಗ ಅದಾದ ಮೇಲೆ 2019ರಿಂದ ಅವ್ರ ಮಗ ಶಬೀರ್ ಅಂತ ಇವ್ರನ್ನೇ ಪ್ರೆಸಿಡೆಂಟಾಗಿ ಮಾಡಿದ್ವಿ. ಈಗ ಇವರು ನೇತೃತ್ವದಲ್ಲಿ 5ನೇ ವರ್ಷ ಇದು ನಡೀತಾ ಇದೆ. ಸರ್, ಈಗ ಅವ್ರನ್ನೇ ಮಾಡಬೇಕು ಅನ್ನೋ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಾ ಸರ್? ನಮ್ಮ ಇದರಲ್ಲಿ ಪ್ರಾರಂಭದ ಫೌಂಡರ್ ಅವರು ಪಿ ಅಮೀರ್ ಅನ್ನೋರು ಫೌಂಡರ್, ನಂತರ ಕೊಡ್ತೀನಿ. ಫೌಂಡರ್ ಅವರೇ ಇದನ್ನ ಡೆವಲಪ್ಮೆಂಟ್ ಮಾಡಿದ್ರು. ಅವ್ರ ಜೊತೆ ಗೋವಿಂದ ಸ್ವಾಮಿ ರೆಡ್ಡಿ ಅಂತ ಒಬ್ಬರಿದ್ರು, ಅವರಿಬ್ಬರು ಮಾತ್ರ ಫೌಂಡರ್. ಅವರಿಬ್ಬರು ಮಾಡಿರೋದ್ರಿಂದ ಅವ್ರನ್ನ ಬಿಡಬಾರ್ದು ಅಂತ ಇಷ್ಟು ಮಟ್ಟಿಗೆ ಇದು ದೇವಸ್ಥಾನ ಒಂದು ಸಣ್ಣದಾಗಿತ್ತು, 4 ಇಟ್ಟಿಗೆ ಇಟ್ಟು ಅದು ಸಣ್ಣದಾಗಿತ್ತು. ಅದನ್ನು ಇಷ್ಟು ಮಟ್ಟಿಗೆ ಇವಾಗ ಅದು 100ಕ್ಕೆ 80 ಅಂತ ಇಷ್ಟು ಮಾಡಿ ಡೆವಲಪ್ ಮಾಡಿ ಕಟ್ಟಿ ಇದೆಲ್ಲ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ವರ್ಷ ಖರ್ಚು ಮಾಡಿ ಖರ್ಚಿನ ಅವರು ನಮಗೆ ಸಹಾಯ ಮಾಡ್ತಾಯಿದ್ರು. ಈಗ ಪ್ರೆಸಿಡೆಂಟಾಗಿ ಅವರು ಇದ್ದಾರೆ, ಬೇರೆ ಯಾರು ಬರಲಿಲ್ಲ, ಬೈಪೋಟಿ ಯಾರು ಇರಲಿಲ್ಲ ಆ ಟ್ರಸ್ಟ್ನಲ್ಲಿ. ಆದ್ದರಿಂದ ಅವರು ಬೇರೆ ಏನಿಲ್ಲ. ಇಲ್ಲಿ ತುಂಬ ಜನ ಮುಸ್ಲಿಮರು ಬರ್ತಾರೆ, ಯಾವುದು ಮುಸ್ಲಿಮರು ಬಂದಿದ್ದಾರೆ, ತುಂಬ ಜನ ಇಲ್ಲಿ ಬರ್ತಾರೆ. ಜಾತಿ ಭೇದ ಏನಿಲ್ಲ, ಎಲ್ಲರೂ ಒಂದೇ. ಇಲ್ಲಿ ಫಾತಿಮಾ ಸರ್, ಇವಾಗ ನೀವು ನಮ್ಮ ತಂದೆಯವರು ಈ ಒಂದು ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಮಾಡಿದಾರಲ್ಲ, ಏನು ನೀವು ಮುಸ್ಲಿಮ್ಸ್ ಆಗಿ ಇದನ್ನ ಮಾಡಿದಿರ, ಯಾಕೆ ಮಾಡಿದ್ರಿ ಸರ್? ನಾವಿಲ್ಲೇ ವಾಸ ಇದ್ದೀವಿ, ಪಕ್ಕದಲ್ಲೇ ದೇವಸ್ಥಾನ ಇದೆ, ಮಾಡಬೇಕಲ್ಲ ಸರ್. ನಮ್ಮ ದೇವಸ್ಥಾನ ಅಂದ್ಬಿಟ್ಟು ನಾವು ಮಾಡಿದ್ವಿ. ನಮ್ಮ ತಂದೆಗೆ ತುಂಬ ಆಸೆ ಇತ್ತು, ಚೆನ್ನಾಗಿ ಮಾಡಬೇಕು ದೇವಸ್ಥಾನ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಅವರು ಇರೋದು ಇದು ನೋಡೋಣ, ನಮ್ಮ ಕೈಲೇನಾಗುತ್ತೆ ನಾವು ಮಾಡ್ತೀವಿ. ತಂದೆಯವರ ಆಸೆನ ಈಡೇರಿಸಬೇಕು ಅನ್ನೋ ತಮ್ಮ ಅಭಿಪ್ರಾಯ. ಮುಂದಿನ ದಿನದಲ್ಲಿ ಎಲ್ಲ ಸ್ನೇಹಿತರಲ್ಲಿ ಆದಷ್ಟು ಇನ್ನೂ ಹೆಚ್ಚಿಗೆ ದೇವಸ್ಥಾನ ಏನು ಮಾಡಬೇಕೆಲ್ಲ ಮಾಡಿಸ್ತೀವಿ. ಮತ್ತು ಎಲ್ಲ ಗ್ರಾಮಸ್ಥರಿಗೆಲ್ಲ ಏನು ಹೇಳ್ತೀರಾ ಸರ್ ಕಡೆಯದಾಗಿ? ಏನಿಲ್ಲ, ಎಲ್ಲರೂ ಸೇರಿ ಮಾಡೋಣ ಹಬ್ಬ, ನಮ್ಮ ಊರಬ್ಬ ಥರ ಮಾಡಿ ಎಲ್ಲರೂ ಜೊತೆಗಿರೋಣ. ಹೌದಾ ಸರ್? ಮೇಡಮ್, ತಮ್ಮ ಹೆಸರು ಹೇಳಿ. ಫಾತಿಮಾ ಪದ್ಮ 2. ಇವತ್ತು ಈ ಒಂದು ದೇವಸ್ಥಾನದ ವಿಜೃಂಭಣೆ ಕಾರ್ಯಕ್ರಮ ಏನು ಹೇಳ್ತೀರಾ? ತುಂಬ ಖುಷಿಯಾಗಿದೆ, ಎಲ್ಲರೂ ಮಾಡಿದ್ದಾರೆ. ಇನ್ನು ಗ್ರ್ಯಾಂಡಾಗಿ ಈ ವರ್ಷ ಮಾಡಿಸಿದ್ದಾರೆ. ತುಂಬ ಖುಷಿಯಾಗಿದೆ. ಇವರೆಲ್ಲ ಮುಂದೆ ನಿಂತು ಮಾಡಿಸೋದು ನಮ್ಮ ಕೈನಲ್ಲಿ ಏನೂ ಇಲ್ಲ. ಎಲ್ಲ ದೇವರು ಒಂದೇ ಅಂತ ನಾವು ಭಾವನೆ ಬಯಸ್ತೀವಿ. ನಮ್ಗೆ ಯಾರು ಏನೂ ತೊಂದರೆ ಕೊಡಬಾರ್ದು ದೇವಸ್ಥಾನಕ್ಕೆ. ಇನ್ನು ಮುಂದಕ್ಕೆ ನಾವು ಬಯಸಬೇಕು. ಆ ತಾಯಿ ಅನುಗ್ರಹದಿಂದ ಎಲ್ಲ ಮಕ್ಕಳನ್ನೂ ಚೆನ್ನಾಗಿ ಇಟ್ಕೋಬೇಕು. ಯಾನೋ ನೋಡಿ ಕೂಡ ಕಾಪಾಡಬೇಕು ಅಮ್ಮ ಅಷ್ಟೇ. ಊರಿಗೆ ಎಲ್ಲ ಇವ್ರು ಕೊಟ್ಟವ್ರು ಮಗ ಆಯ್ತು.